ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಸ್ಯಾಟರ್ಡೆ ಬ್ಲಾಗ್ ಇದು. ಸೊ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಪಿತೃಪಕ್ಷ ಹಬ್ಬ ಮಾಡ್ತಿದ್ದೋ, ಸೊ ಅದ್ರ ಬ್ಲಾಗ್ ಇದು. ಮಾರ್ನಿಂಗ್ ಅಂದರೆ ಕಾಫಿ ಎಲ್ಲರಿಗೂ ಇರಲೇಬೇಕಲ್ಲ. ಸೊ ಒಂದು ಕಡೆ ಹಾಲಿಟ್ಟು ಸಿಮ್ಮಲ್ಲಿ ಮತ್ತು ನೀರು ಬರ್ತಾಯಿತ್ತು. ಸೊ ಅಡುಗೆಗೆಲ್ಲ ನೀರು ಬೇಕಲ್ಲ, ಅದಕ್ಕೆ ನೀರು ಹಿಡ್ಕೊಂಡು ಅಷ್ಟರಲ್ಲಿ ನೀರು ಹಿಡ್ದಾದ್ಮೇಲೆ ಬಂದೆ. ಹಾಲು ಕುದೀತಿತ್ತು. ನಂತರ ಕಾಫಿ ಮಾಡಿ ಆಚೆ ಅತ್ತೆ ಮಾವನಿಗೆಲ್ಲ ಕೊಟ್ಬಿಟ್ಟು ಆಮೇಲೆ ನಾನು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿತಾ ಏನು ಟಿಫನ್ ಮಾಡೋದು ಎಲ್ಲ ಲೇಡೀಸ್ಗೂ ಇದ್ದಿದ್ದೆ ಅಲ್ವಾ. ಏನು ಟಿಫನ್ ಮಾಡೋದು, ಏನು ಅಡುಗೆ ಮಾಡೋದು, ಏನು ಸಾರು ಮಾಡೋದು ಅಂತಲೇ ಯೋಚನೆ ಆಗುತ್ತೆ. ಸೊ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ನೋಡಿದೆ. ಬಟ್ ಆ್ಯಕ್ಚುಲಿ ತರಕಾರಿ ಇರಲಿಲ್ಲ. ಅದರಿಂದ ಆಲೂಗೆಡ್ಡೆ ಒಂದಿತ್ತು. ಸೊ ಆಲೂಗೆಡ್ಡೆ ಒಂದು ಮಾತ್ರ ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಾಣಲಿ ಕಾಯಲಿ ಅಂತ ಇಟ್ಟಿದ್ದೆ ಒಂದು ಸೈಡು. ಸೊ ಬಾಣಲಿ ಕಾಯ್ತಾ ಇತ್ತು. ಅಷ್ಟರಲ್ಲಿ ರವೆ ಹಾಕ್ಕೊಂಡು ಸ್ವಲ್ಪ ರವೆ ಹುರ್ಕೊಂಡು ಆಗಿದ್ದೆ. ಎಣ್ಣೆ ಹಾಕಿ ಅದೇ ಬಾಣಲಿಗೆ ಸಾಸಿವೆ, ಕಡಲೆ ಬೀಜ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೆ. ಸ್ವಲ್ಪ ಈರುಳ್ಳಿ ಬೇಯೋವರೆಗೂ ಬಿಟ್ಟು ನಂತರ ಟೊಮೆಟೊನೂ ಆಲೂಗೆಡ್ಡೆನೂ ಹಾಕ್ಕೊಂಡು ಸ್ವಲ್ಪ ಮೇಲೆ ಉಪ್ಪು ಉದುರಿಸ್ಕೊಂಡೆ. ಟೊಮೆಟೊ ಹಾಕಿದ್ದೆ, ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತಾರೆ. ಸೊ ಅದಕ್ಕೆ ಆಮೇಲೆ ಹಂಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸೊ ಬೇಯಲಿ ಅಂತ ಬಿಟ್ಟೆ. ಬೇಯಿತು. ಆಮೇಲೆ ನೀರು ಹಾಕ್ಕೊಂಡು ಕುದೀಲಿ ಅಂತ ಬಿಟ್ಕೊಂಡು ಕುದೀತಾ ಇತ್ತು. ಅಷ್ಟರಲ್ಲಿ ಕೊತ್ತಂಬರಿ ಉದುರಿಸ್ಬಿಟ್ಟು ರವೆನೆಲ್ಲ ಉದುರಿಸಿ ನಂತರ ಉಪ್ಪಿಟ್ಟು ಗಂಟು ಆಗುತ್ತಲ್ವ ಕೈ ಆಡಿಸ್ತಾ ಇದ್ರೆ ಅಂತ ಅಂದ್ಬಿಟ್ಟು ಬೇಗ ಎಲ್ಲನೂ ಹಾಕಿ ಕೈ ಆಡಿಸ್ತಾ ಇದ್ದೆ. ಸೊ ಕೈ ಆಡಿಸ್ತಾ ರೆಡಿ ಆಯಿತು ಉಪ್ಪಿಟ್ಟು. ಬಿಸಿಯಾಗಿ ಮಾರ್ನಿಂಗ್ ಟೈಮ್ ಬರ್ತಾ ಇರೋ ಮಳೆಗೋದಕ್ಕೂ ಬಿಸಿಯಾಗಿ ಉಪ್ಪಿಟ್ಟು ರೆಡಿ ಆಯಿತು. ಮಾರ್ನಿಂಗ್ 11 ಗಂಟೆ ಆಗಿತ್ತು. ನನ್ನ ಮಗ ಮಾತ್ರ ಎದ್ದೋಳಿರಲಿಲ್ಲ. ಮಳೆನೂ ಕಮ್ಮಿ ಆಗಿರಲಿಲ್ಲ. ನಮ್ಮೂರಲ್ಲಿ ನೈಟೂ ಮಳೆ ಬಂತು, ಬೆಳಗ್ಗೆನೂ ಮಳೆ ಬಂತು. ಸರಿ, ಇನ್ನೇನು ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ರೂಮು, ಇದು ನಮ್ಮ ರೂಮು, ಊರಲ್ಲಿ ಅವೇರಳ್ಳಿ ಅಂತ, ಚನ್ನಪಟ್ಟಣ ಅವೇರಳ್ಳಿ ನಮ್ಮೂರು. ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಏನೇನು ಕೆಲಸ ಇದೆ ಎಲ್ಲ ಬೇಗ ಮುಗಿಸ್ಕೊಂಡು ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಬೇಕು. ಒಂದು 4-5 ಥರ ಐಟಮ್ಸ್ ಎಲ್ಲ ಮಾಡಬೇಕಿತ್ತು. ಪಿತೃಪಕ್ಷ ಅಂದರೆ ಎಲ್ಲರ ಮನೇಲಿ ಆ್ಯಸ್ ಯೂಶುವಲ್ ಹೆಂಗೆ ಮಾಡ್ತಾರೋ ಹಂಗೇ ನಾವು ಮಾಡಿದ್ದು. ಆಯಿತು. ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ. ವೀಕ್ಲಿ ಒನ್ಸ್ ನಾವು ಹೋಗೋದು ಊರಿಗೆ. ಬಟ್ ಆದರೂ ಕಸ ಮಾತ್ರ ಸೇರಿದ್ದೆ ಯಾವಾಗಲೂ. ಇದೊಂದು ರೂಮು, 3 ರೂಮ್ ಇದೆ ಊರಲ್ಲಿ. ಸೊ ಆ 3 ರೂಮು ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಅಪ್ಪ ಸಾಕಾಗೋಯ್ತು. ಸರಿ ಇನ್ನೇನು ಅಂತಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಹೆಂಗೆ ಮಾಡೋದು, ಹಿಂಗೆ ಅಷ್ಟು ಇಷ್ಟು ಏನೇನೋ ಮಾಡ್ತಾ ಅವ್ರು ಲೇಡೀಸ್ ಅಂದರೆ ಹೇಳಲೇಬೇಕಾ, ಎಲ್ಲರಿಗೂ ಒಂದು ಮೈಂಡಲ್ಲಿ ಓಡ್ತಾನೇ ಇರುತ್ತೆ ಏನು ಕೆಲಸ ಏನು ಮಾಡೋದು ಅದು ಮಾಡೋದು ಅಂತ. ಸೊ ಮುಂದೆ ಪ್ಯಾಸೇಜ್ ಗುಡಿಸಿ ಒರೆಸ್ಬೇಕಿತ್ತು. ಮಳೆ ಆದರೂ ಬರ್ತಾನೇ ಇತ್ತು. ಇದು ಹಿತ್ಲು ಮನೆ ಅಂತಾರಲ್ಲ, ಸೊ ಹಳ್ಳಿ ಕಡೆ ಹಿತ್ಲು ಮನೆ ಅಂತಂದ್ಬಿಟ್ಟು ಕಟ್ಟಿಸಿದ್ರು. ಆಮೇಲೆ ಹಸ್ಬೆಂಡು ನಾನ್ ವೆಜ್ ತೊಗೊಂಬರ್ತೀನಿ ನಾನು ಅಂತ ಹೊರಟ್ರು. ಆಮೇಲೆ ಮಾವ ಟಿಫನ್ ಕೊಡಮ್ಮ ಅಂತಂದರು. ಸೊ ಅದಕ್ಕೆ ಉಪ್ಪಿಟ್ಟು ಆಗಿದ್ದಲ್ಲ ಸರಿ ಅಂದ್ಬಿಟ್ಟು ನಾನೇ ಹಾಕ್ಕೊಂಡೋಗಿ ತೊಗೊಂಡೋಗಿ ಕೊಟ್ಬಿಟ್ಟು ಅಷ್ಟರಲ್ಲಿ ಅವರು ಬಂದರು ನಾನ್ ವೆಜ್ ತಗೊಂಡು. ಸೊ ನೋಡಿ, ಅವರೇ ನಾನ್ ವೆಜ್ ನಮ್ಮ ಮನೇಲಿ ಯಾವಾಗ್ಲೂ ಜಾಸ್ತಿ ಐತೆ, ತುಂಬ ಐತೆ ಅಂತಂದಾಗ ಅವರೇ ಯಾವಾಗಲೂ ಕ್ಲೀನ್ ಮಾಡೋದು, ಯಾವಾಗಲೂ ತೊಳೆಯೋದು ಎಲ್ಲ. ಯಾಕಂದರೆ ಜಾಸ್ತಿ ಇರುತ್ತಲ್ಲ, ನಮಗಷ್ಟು ಬರಲ್ಲ. ಏನೋ 1 kg 2 kg ಮನೆಗೆ ಅಂದರೆ ಮಾಡ್ಬೋದು. ಇದೆಲ್ಲ ಜಾಸ್ತಿ. ನಾವೊಂದು 30 ಜನಕ್ಕೆ ಒಂದು 30 ಜನಕ್ಕೆ ರೆಡಿ ಮಾಡಿದ್ದು ಎಲ್ಲನೂ. ಏನು ಜಾಸ್ತಿ ಜನಕ್ಕಿಲ್ಲ. ಯಾಕಂದರೆ ಊರಲ್ವಾ, ಹಳ್ಳಿ ಅಂದಮೇಲೆ ಹಳ್ಳೀಲಿ ಎಲ್ಲರೂ ಒಂದೇ ದಿನ ಹಬ್ಬ ಮಾಡ್ತಾರೆ. ಸೊ ನಮ್ಗೆ ಆಚೆ ಕಡೆ ಇರೋ ಫ್ರೆಂಡ್ಸ್ ಮಾತ್ರ ನಾವು ಕರಿತಿದ್ದು. ಸೊ ಅಷ್ಟರಲ್ಲಿ ನಾನು ಸ್ನಾನ ಬಂದು ರೆಡಿಯಾಗಿ ದೇವ್ರ ಮನೆ ರೆಡಿ ಮಾಡಬೇಕಿತ್ತು. ಸೊ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನಾಗಿತ್ತು. ಇನ್ನೇನಿಲ್ಲ, ಎಲ್ಲ ಒರೆಸ್ಬಿಟ್ಟು ಹೂವು ಹಾಕಿ ದೇವ್ರ ಸಾಮಾನು ಅಷ್ಟರಲ್ಲಿ ಎಲ್ಲ ಕುಂಕುಮ ಇಟ್ಟು ಎಲ್ಲ ಕಳಸಕ್ಕೆ ನೀರು ಅಕ್ಕಿ ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ತುಂಬಿ ಮಾಡಬೇಕಿತ್ತು. ಸೊ ಎಲ್ಲ ಕುಂಕುಮ ಇಡ್ತಿದ್ದೆ. ಆಚೆ ಕಡೆ ಹಸ್ಬೆಂಡು ಎಲ್ಲ ಮಸಾಲೆ ಐಟಮ್ಸ್ ಏನೇನಿದೆ, ಈರುಳ್ಳಿ, ಟೊಮೆಟೊ ಅದು ಇದು ಎಲ್ಲ ಕಟ್ ಮಾಡ್ತಿದ್ರು. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ತೋರಿಸ್ತೀನಿ ಎಲ್ಲ ರೆಡಿ ಮಾಡ್ತಿದ್ದಿದ್ದನ್ನು. ಆಮೇಲೆ ನಾನು ಹೋಗಿ ಜಾಯ್ನ್ ಆದೆ ಅವ್ರ ಜೊತೆಗೆ. ನಾನು ಇಲ್ಲಿ ದೇವ್ರ ಮನೆ ರೆಡಿ ಮಾಡ್ತಿದ್ನಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ವೀಡಿಯೋ ಮಾಡಿಕೊಂಡೆ. ಮತ್ತು ನಂತರ ಇನ್ನೇನು ಪೂಜೆ ಮಾಡಿದ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಸರಿ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ದೀಪ ಹಚ್ಬಿಟ್ಟು ಹೋದಾಗ ಅಷ್ಟರಲ್ಲಿ ಆಲ್ಮೋಸ್ಟ್ ಅವರು ಅರ್ಧಕ್ಕರ್ಧ ಎಲ್ಲ ರೆಡಿ ಮಾಡಿದರು ಐಟಮ್ಸ್ ಎಲ್ಲ. ನೋಡಿ ಎಲ್ಲ ಆಯಿತು. ಈಗ ಏನಿದ್ರು ಪೂಜೆ ಮಾಡಬೇಕಿತ್ತು, ಮಾಡಿದೆ. ನಂತರ ನೋಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ಪಾಪ ಒಬ್ಬರೇ ಕೂತ್ಕೊಂಡು.
ಏನೇನು ಬೇಕು ಅಂತ ಎಲ್ಲ ಕೇಳ್ಕೊಂಡ್ರು, ನಾನೆಲ್ಲ ಹೇಳಿದ್ದೆ. ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಕಾಯಿ ಸರಿದು ಕೊಟ್ಟೆ. ಕಾಯಿ ಸರಿದ್ಬಿಟ್ಟು ಮಸಾಲೆಗೆಲ್ಲ ಹಿಂದೆಗಡೆ ಮನೇಲಿ ಹೋಗಿ ರೆಡಿ ಮಾಡ್ತಿದ್ದೋ. ಮಸಾಲೆ ಬಂದುಬಿಟ್ಟು ಅಂದರೆ ಎಲ್ಲನೂ ಚಕ್ಕೆ ಲವಂಗ, ಮಟನ್ ಮಸಾಲ ಮತ್ತು ಚಿಕನ್ ಗ್ರೇವಿ, ಬೋಟಿ ಗೊಜ್ಜು, ಕಬಾಬು ಎಲ್ಲದಕ್ಕೂ ರೆಡಿ ಮಾಡ್ತಿದ್ದೋ. ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತೀವಿ ಮಸಾಲೆಗಳೆಲ್ಲ, ಹಸಿ ಮಸಾಲೆ ಹಾಕಲ್ಲ, ಯಾಕಂದರೆ ದೊಡ್ಡ ಅಡುಗೆ ಅಲ್ವಾ. ಸೊ ಜಾಸ್ತಿ ಜನಕ್ಕೆ ಮಾಡಬೇಕು, ಮಸಾಲೆ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತ ಅಂದ್ಬಿಟ್ಟು ಫ್ರೈ ಮಾಡಿಕೊಂಡು ಎಲ್ಲ ಮಸಾಲೆನೂ ಹಾಕ್ತೀವಿ. ಒಂದು ಸೈಡ್ ಬಂದುಬಿಟ್ಟು ಮಟನ್ಗೆ ಮತ್ತು ಬೋಟಿ ಗೊಜ್ಜಿಗೆ ಒಂದೇ ಮಸಾಲೆ ಆಗಿದ್ದರಿಂದ ಒಂದು ಸೈಡ್ ಮಾಡ್ಕೊತಿದ್ದೆ. ಇನ್ನೊಂದು ಸೈಡ್ ಬಂದುಬಿಟ್ಟು ಚಿಕನ್ ಗ್ರೇವಿಗೆ ಮತ್ತು ಇನ್ನೊಂದು ಮಟನ್ ಚುಕ್ಕಾಗೆ ಒಂದು ಮಸಾಲೆ, ಎರಡಕ್ಕೂ 4 ಐಟಮ್ಮು. ಮತ್ತು ಕಬಾಬ್ಗೆ ಹಸ್ಬೆಂಡ್ ಮಾಡ್ತಿದ್ರು. ಅವರು ಆಲ್ಮೋಸ್ಟು ಎಲ್ಲ ಫ್ರೈ ಆಗಬೇಕಿತ್ತಲ್ಲ, ಅದೇ ಫ್ರೈ ಆಗ್ತಾ ಇತ್ತು. ಅವರು ಅದು ಇದು ಸ್ಪೈಸಸ್ಸು ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ತಾಯಿದ್ರು. ಆಮೇಲೆ ಅದಾಕು ಇದಾಕು, ಇದು ಹಂಗೆ ಅದು ಹಂಗೆ ಅಂತ ಹೇಳ್ತಾನೇ ಇದ್ದರು. ಹೌದು ಅಂತ ಅಂದ್ಬಿಟ್ಟು ನಾನು ಹೊಸ ಥರ ಸಾಂಬಾರು ಪುಡಿ ತಂದಿದ್ದೀನಿ ಅಂಗಡಿಯಿಂದ ಅಂತ ಅಂದ್ಬಿಟ್ಟು ರೆಡಿಮೇಡು ಅಂತ ತಂದು ಹಾಕಿದ್ರು. ಚೆನ್ನಾಗಿತ್ತು, ಸ್ಮೆಲ್ಲು ಸೂಪರಾಗಿತ್ತು. ಅಷ್ಟರಲ್ಲಿ ಅವರು ಸರಿ ನೀನು ಮಸಾಲೆ ಎಲ್ಲ ಬೇಗ ಇದು ಮಾಡಿಕೊಡು, ಮನೇಲಿ ರುಬ್ಬಕ್ಕಾಗಲ್ಲ, ಅಷ್ಟೊಂದು ಮಿಕ್ಸಿಲಿ ಹಾಕಿ ಅಂತ ಅಂದ್ಬಿಟ್ಟು ನಾನು ಆಚೆ ಹೋಗಿ ರುಬ್ಬಿಸ್ಕೊಬರ್ತೀನಿ ಅಂಗಡೀಲಿ ಅಂತ ಎಲ್ಲನೋ ಒಂದು ಕ್ಯಾರಿಯರ್ಗೆ ತುಂಬಿಸ್ಕೊಟ್ಟೆ. ಇದೆಲ್ಲ ಸ್ವಲ್ಪ ಹಾರಲಿ ಅಂತ ಬಿಟ್ಟಿದ್ದೆ ಎರಡನ್ನೂ. ಆಚೆಗಡೆ ಫ್ಯಾನ್ ಹಾಕಿ ಇಟ್ಬಿಟ್ಟು ಬಂದೆ. ಆಮೇಲೆ ನಂತರ ಮಟನ್ ಬೇಯಬೇಕಲ್ಲ ಅಂತಂದ್ಬಿಟ್ಟು ಮಟನ್ಗೆ ಈರುಳ್ಳಿ, ಸ್ವಲ್ಪ ಅರಿಶಿನ, ಪೆಪ್ಪರು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು, ಅಷ್ಟರಲ್ಲಿ ಹಸ್ಬೆಂಡ್ ಮಟನ್ ತೊಗೊಬನ್ನಿ ಅಂತಂದೆ. ಸರಿ ನೀನು ಈರುಳ್ಳಿ ಫ್ರೈ ಮಾಡ್ತಾಯಿರೋ, ನಾನು ಮಟನ್ ಎತ್ತಾಕ್ತೀನಿ, ನೀನು ಎರಡು ಅದನ್ನು ಇದನ್ನು ಒಟ್ಟಿಗೆ ಮಾಡೋಕ್ಕಾಗಲ್ಲ, ಆಮೇಲೆ ಈರುಳ್ಳಿ ಸೀದೋಗುತ್ತೆ, ಕೈ ಆಡಿಸ್ತಾ ಇರು ಈರುಳ್ಳಿನ ಅಂತಂದರು. ಸೊ ನಾನು ಕೈ ಆಡಿಸ್ತಾ ಇದ್ದೆ. ಅಷ್ಟರಲ್ಲಿ ಅವರು ಮಟನ್ ಎತ್ತೆತ್ತೆ ಹಾಕ್ತಾಯಿದ್ರು. ಎಲ್ಲ ಎತ್ತಾಕ್ಬಿಟ್ಟು ಬಿಟ್ಟು ಒಂದು ಕಡೆ ಮಟನ್ ಬೇಯ್ತಾ ಇತ್ತು. ಸರಿ ಬೇಯ್ತಾ ಐತೆ ಅಂತಂದ್ಬಿಟ್ಟು ಇನ್ನೊಂದು ಕಡೆನೂ ಏನೋ ಇಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಿದ್ದೋ, ಏನೇನೋ ಇಟ್ಟು ಮಾಡ್ದೋ, ಅವೆಲ್ಲ ನೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅಷ್ಟರಲ್ಲಿ ಹೋಗಿ ಮಸಾಲೆ ಬಂದಿದ್ದೆ. ಮಟನ್ ಬೆಂದಿತ್ತು ನೋಡಿ, ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಬೋಟಿ ಗೊಜ್ಜು, ಕಬಾಬು, ಮಟನ್ ಚುಕ್ಕ, ರೈಸು, ಮುದ್ದೆ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅಷ್ಟರಲ್ಲಿ ನೋಡಿ ಪೂಜೆನೂ ಆಯಿತು, ಎಡೆನೂ ಜೋಡಿಸಿದ್ರು, ಎಡೆಗೂ ಪೂಜೆ ಮಾಡಿ ಆ ಕಡೆ ದೇವ್ರಿಗೆ ಈ ಕಡೆ ದೊಡ್ಡವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಇಷ್ಟೇ ಆಗಿದ್ದು. ಸೊ ನಾವು ಹಿಂಗೆ ಮಾಡ್ತೀವಿ, ನೀವು ಹೆಂಗೆ ಮಾಡ್ತೀರಾ ಹೇಳಿ. ಓಕೆ ಬಾಯ್, ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಇಷ್ಟೇ ನಾವು ಮಾಡಿರೋದು ಹಬ್ಬ, ಎಲ್ಲರೂ ಮಾಡೋ ಥರನೇ ನಾವು ಮಾಡಿದ್ದೀವಿ. ಓಕೆ ಬಾಯ್, ಥ್ಯಾಂಕ್ ಯು.